ದೇಶದಲ್ಲಿ ಗುಟ್ಕಾ ಬ್ಯಾನ್ ಹೊಸದೇನೂ ಅಲ್ಲ. ಆದರೆ ಕರ್ನಾಟಕ ಸರ್ಕಾರ ಹೊರಡಿಸಿರೋ ಈ ಬ್ಯಾನ್ ಆರ್ಡರ್ ರೈತರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದೇಕೆ? ಸಾರ್ವಜನಿಕ ಹೆಲ್ತ್ ಕಾಪಾಡೋಕೆ ಗುಟ್ಕಾ ನಿಷೇಧ 100ಕ್ಕೆ 100ರಷ್ಟು ಕರೆಕ್ಟ್. ಆದರೆ ಬಡ ರೈತರ ಪಾಡೇನು? ಅಡಿಕೆ ರೇಟ್ ಪಾತಾಳಕ್ಕೆ ಬೀಳದಂತೆ ತಡೆಯೋಕೆ ಸರ್ಕಾರದ ಮುಂದಿರೋ ಅವಕಾಶ ಏನು? ಕಂಪ್ಲೀಟ್ ಸ್ಟೋರಿ ಪಬ್ಲಿಕ್ ಐ ಸ್ಟೋರೀಸ್ನಲ್ಲಿ. ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಗುಟ್ಕಾ ಬ್ಯಾನ್ ಇಡೀ ರಾಜ್ಯದಲ್ಲೇ ದೊಡ್ಡ ಚರ್ಚೆ ಹುಟ್ಟಾಕಿಬಿಟ್ಟಿದೆ. ಆಹಾರ ಸುರಕ್ಷತಾ ಇಲಾಖೆ ಹೊರಡಿಸಿರೋ ಆ ಒಂದೇ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಸದ್ಯ ನಮ್ಮ ಕೋಟ್ಯಾಂತರ ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿಬಿಟ್ಟಿದೆ. ನೋಡಿ, ಭಾರತದಲ್ಲಿ ಗುಟ್ಕಾ ಬ್ಯಾನ್ ಅನ್ನೋದು ಹೊಸ ಕಥೆಯೇನೂ ಅಲ್ಲ. ಈಗಾಗಲೇ ದೇಶದ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಗುಟ್ಕಾ ನಿಷೇಧದ ಬಿಗಿ ಆದೇಶ ಜಾರಿಯಲ್ಲಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಹಿಂದೆ ಬ್ಯಾನ್ ಆದೇಶ ಇತ್ತು. ಆದರೆ ಈ ಬಾರಿ ಕರ್ನಾಟಕ ಸರ್ಕಾರ ಹೊರಡಿಸಿರೋ ಈ ಬ್ರೇಕಿಂಗ್ ಆದೇಶ ಇದೆಯಲ್ಲ, ಇದು ಬರೀ ಗುಟ್ಕಾ ಪ್ರಿಯರಿಗೆ ಅಷ್ಟೇ ಅಲ್ಲ, ಬೆವರು ಸುರಿಸಿ ಅಡಿಕೆ ಬೆಳೆದಿರೋ ರೈತರ ಎದೆಯಲ್ಲೂ ಸಣ್ಣದೊಂದು ನಡುಕ ಹುಟ್ಟಿಸಿ ಬಿಟ್ಟಿದೆ. ಅದು ಯಾಕೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಹಿಂದೆ ಸರ್ಕಾರ ಗುಟ್ಕಾ ಬ್ಯಾನ್ ಮಾಡಿದಾಗ ಈ ಗುಟ್ಕಾ ಮಾಫಿಯಾ ಕಂಪನಿಗಳು ಒಂಥರ ರಂಗೋಲಿ ಕೆಳಗೆ ನುಗ್ಗೋ ಕತರ್ನ ಕೆಲಸ ಮಾಡಿದ್ವು. ಲೀಗಲ್ ಸಿಸ್ಟಮ್ನಲ್ಲಿದ್ದ ಲೂಪ್ ಹೋಲ್ಗಳನ್ನ ಬಳಸಿಕೊಂಡು ಒಂದು ಡೇಂಜರಸ್ ಮಾಸ್ಟರ್ ಪ್ಲಾನ್ ಹೆಣೆದ್ವು. ಅದನ್ನೇ ಟ್ವಿನ್ ಪ್ಯಾಕ್ ಅಥವಾ ಕಾಂಬೋ ಪ್ಯಾಕ್ ಸ್ಟ್ರಾಟಜಿ ಅಂತ ಕರೆಯೋದು. ಅಂದ್ರೆ ಪಾನ್ ಮಸಾಲಾಗೆ ತಂಬಾಕು ಮಿಕ್ಸ್ ಮಾಡೋ ಹಾಗಿಲ್ಲ ಅಂದ ತಕ್ಷಣ ಕಂಪನಿಗಳು ಏನ್ ಮಾಡಿದ್ವು ಅಂದ್ರೆ, ಅಡಿಕೆ ಹೊಂದಿರೋ ಪಾನ್ ಮಸಾಲವನ್ನ ಒಂದು ಪ್ಯಾಕೆಟ್ನಲ್ಲಿ, ನಿಕೋಟಿನ್ ಅಥವಾ ತಂಬಾಕಿನ ಪೌಡರ್ ಅನ್ನ ಇನ್ನೊಂದು ಪ್ಯಾಕೆಟ್ನಲ್ಲಿ ಸಪರೇಟ್ ಆಗಿ ಕೊಟ್ರು. ನಾವು ಮಿಕ್ಸ್ ಮಾಡಿ ಮಾಡ್ತಿಲ್ಲ, ಪ್ರತ್ಯೇಕವಾಗಿ ಮಾಡ್ತಿದ್ದೀವಿ. ಜನ ತಗೊಂಡು ಮ್ಯಾನ್ಯುವಲ್ ಆಗಿ ಮಿಕ್ಸ್ ಮಾಡಿ ತಿಂದ್ರೆ ನಾವೇನ್ ಮಾಡೋದು ಅಂತ ಕಾನೂನಿನ ಕಣ್ಣಿಗೆ ನೇರವಾಗಿ ಮಣ್ಣೆರಚ್ತಾ ಇದ್ರು. ಈಗ ಕರ್ನಾಟಕದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಹೊರಡಿಸಿರೋ ಸ್ಟ್ರಿಕ್ಟ್ ನೋಟಿಫಿಕೇಶನ್ ನಲ್ಲಿ ಈ ಕುತಂತ್ರಕ್ಕೆ ಕಂಪ್ಲೀಟ್ ಶಾಕ್ ನೀಡಲಾಗಿದೆ. FSSAI ಕಾಯ್ದೆಯಡಿ ಅಡಿಕೆ ಅಥವಾ ಪಾನ್ ಮಸಾಲ ಜೊತೆಗೆ ತಂಬಾಕನ್ನ ಪ್ರತ್ಯೇಕವಾಗಿ ನೀಡಿ ಜಂಟಿಯಾಗಿ ಮಾರಾಟ ಮಾಡುವುದನ್ನ ಸಹ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಪ್ರೊಡಕ್ಷನ್, ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್ ಹಾಗೂ ಸೇಲ್ ಪ್ರತಿಯೊಂದನ್ನ ಕಂಪ್ಲೀಟ್ ಇಲ್ಲೀಗಲ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಇದೇ ನೋಡಿ ಅಡಿಕೆ ಬೆಳೆಗಾರರ ಆತಂಕಕ್ಕೆ ಮೇನ್ ಕಾರಣವಾಗಿರೋದು. ಈಗ ಮುಖ್ಯ ಪಾಯಿಂಟ್ಗೆ ಬರೋಣ. ಸತ್ಯ ಹೇಳಬೇಕು ಅಂದ್ರೆ ಗುಟ್ಕಾ ನಿಷೇಧ ಮಾಡಿದ್ದು ತಪ್ಪು ಅಂತ ಯಾವೊಬ್ಬ ಪ್ರಜ್ಞಾವಂತನು ಹೇಳೋಕೆ ಸಾಧ್ಯವೇ ಇಲ್ಲ. ಗುಟ್ಕಾ ಅನ್ನೋದು ಚಿಕ್ಕ ವಯಸ್ಸಿನಲ್ಲೇ ಜೀವ ತೆಗೆಯೋ ಡೇಂಜರಸ್ ಮಹಾಮಾರಿ. ಕ್ಯಾನ್ಸರ್ನಂತಹ ಭೀಕರ ಡೆಡ್ಲಿ ರೋಗಗಳಿಗೆ ಕಾರಣವಾಗೋ ಈ ಸ್ಲೋ ಪಾಯ್ಸನ್ ಅನ್ನು ಯಾವುದೇ ಬೆಲೆ ತೆತ್ತಾದರೂ ಬ್ಯಾನ್ ಮಾಡಲೇಬೇಕು. ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ದೇಶದಾದ್ಯಂತ 0 ಟಾಲರೆನ್ಸ್ ನೊಂದಿಗೆ ಕಟ್ಟುನಿಟ್ಟಿನ ಆಕ್ಷನ್ ತಗೊಳ್ಳೋಕೆ ಸೂಚನೆ ನೀಡಿತ್ತು. ಜೊತೆಗೆ ಎಲ್ಲೆಂದರಲ್ಲಿ ಪಿಚಕ್ಕಂತ ಉಗಿದು ಸಿಟಿಗಳ ಕ್ಲೀನ್ ಹಾಳು ಮಾಡೋದಕ್ಕೂ ಇದು ಫುಲ್ ಸ್ಟಾಪ್ ಇಡುತ್ತೆ. ಆದ್ರೆ ಇಲ್ಲೊಂದು ಕ್ರೂಷಿಯಲ್ ಪ್ರಶ್ನೆ ಹೇಳುತ್ತೆ. ಗುಟ್ಕಾ ಅಡಿಕ್ಷನ್ಗೆ ಬಿದ್ದಿರೋರು ಬರೀ ನಿಕೋಟಿನ್ ಸಿಗಲಿಲ್ಲ ಅಂದ ತಕ್ಷಣ ಗುಟ್ಕಾ ತಿನ್ನೋದನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬಿಡ್ತಾರ? ಬರೀ ಅಡಿಕೆ ಮಾತ್ರ ಕೊಟ್ರೆ ಅವರು ಸ್ಯಾಟಿಫೈಡ್ ಆಗ್ತಾರ? ಅಥವಾ ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ವಿಪರೀತ ರೇಟ್ ಕೊಟ್ಟು ತಂಬಾಕು ತಂದು ಮತ್ತೆ ಮಿಕ್ಸ್ ಮಾಡಿಕೊಂಡು ತಿನ್ನೋಕೆ ಶುರು ಮಾಡ್ತಾರ? ಈ $1 ಮಿಲಿಯನ್ ಪ್ರಶ್ನೆಗೆ ಸ್ವತಃ ಟೈಮ್ ಒಂದೇ ಆನ್ಸರ್ ನೀಡಬೇಕಾಗಿದೆ. ಆದ್ರೆ ಈ ಡಿಸಿಷನ್ ನಿಂದ ಅಡಕತ್ತೆರೆಯಲ್ಲಿ ಟ್ರ್ಯಾಪ್ ಆಗಿರೋದು ಮಾತ್ರ ನಮ್ಮ ಬಡ ಅಡಿಕೆ ರೈತರು. ಈಗ ನಿಮ್ಮ ಮೈಂಡ್ ನಲ್ಲಿ ಇನ್ನೊಂದು ದೊಡ್ಡ ಡೌಟ್ ಬರಬಹುದು. ಈ ತರ ಟ್ವಿನ್ ಪ್ಯಾಕ್ ಬ್ಯಾನ್ ಮಾಡಿರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರನಾ ಅಂತ? ಖಂಡಿತ ಇಲ್ಲ. ಈಗಾಗಲೇ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಮತ್ತು ದೆಹಲಿಯಂತಹ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಕಟ್ಟುನಿಟ್ಟಿನ ನಿಷೇಧ ಜಾರಿಯಲ್ಲಿದೆ. ಅಲ್ಲಿ ಟ್ವಿನ್ ಪ್ಯಾಕ್ ಬ್ಯಾನ್ ಆದ ತಕ್ಷಣವೇ ಅಡಿಕೆ ಮಾರುಕಟ್ಟೆ ಪೂರ್ತಿಯಾಗಿ ಗ್ರೌಂಡ್ ಲೆವೆಲ್ಗೆ ಕುಸಿದು ಬೀಳಲಿಲ್ಲ. ಅಂದ್ರೆ ಈ ಬ್ಯಾನ್ ನಿಂದಾಗಿ ತಕ್ಷಣವೇ ಅಡಿಕೆ ರೇಟ್ ಮೇಲೆ ಯಾವುದೇ ಮಾಸ್ ಡ್ಯಾಮೇಜ್ ಅಥವಾ
ದೊಡ್ಡ ಮಟ್ಟದ ಧಕ್ಕೆ ಉಂಟಾದ ಎವಿಡೆನ್ಸ್ ಕಣ್ಣಿಗೆ ಕಾಣಿಸ್ತಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಜಾರಿಯಾಗಿರೋ ಈ ನಿಷೇಧದಿಂದಲೂ ಕೂಡ ತಕ್ಷಣಕ್ಕೇನೋ ಅಡಿಕೆ ಬೆಲೆ ಪಾತಾಳಕ್ಕೆ ಕುಸಿಯುವಂತಹ ದೊಡ್ಡ ಅಪಾಯ ಸದ್ಯಕ್ಕಂತೂ ಕಾಣಿಸ್ತಿಲ್ಲ. ಆದ್ರೆ ರಿಸ್ಕ್ ಅಥವಾ ಆತಂಕ ಇಲ್ವೇ ಇಲ್ಲ ಎಂದು ಲೈಟ್ ಆಗಿ ತೆಗೆದುಕೊಳ್ಳೋಕೆ ಖಂಡಿತ ಬರುವುದಿಲ್ಲ. ಯಾಕೆ ಆತಂಕ ಅಂದ್ರೆ, ಈಗಷ್ಟೇ ಗವರ್ಮೆಂಟ್ ಆದೇಶ ಹೊರಬಿದ್ದಿರೋದ್ರಿಂದ ದೊಡ್ಡ ದೊಡ್ಡ ಗುಟ್ಕಾ ಕಂಪನಿಗಳು ರಿಸ್ಕ್ ತಗೊಳ್ಳೋದು ಬೇಡ ಅಂತ ತಕ್ಷಣಕ್ಕೆ ಅಡಿಕೆ ಖರೀದಿ ನಿಲ್ಲಿಸಬಹುದು ಅಥವಾ ಖರೀದಿ ಪ್ರಮಾಣವನ್ನ ತಗ್ಗಿಸಬಹುದು. ಇದರಿಂದ ಮಾರ್ಕೆಟ್ನಲ್ಲಿ ಸಡನ್ ಆಗಿ ಅಡಿಕೆ ರೇಟ್ ಸ್ವಲ್ಪ ಮಟ್ಟಿಗೆ ಡೌನ್ ಆದ್ರೂ ಅಚ್ಚರಿ ಇಲ್ಲ. ಇದೇ ಇಶ್ಯೂ ಬಗ್ಗೆ ಯುಟಿ ಖಾದರ್ ಮಾತನಾಡ್ತಾ ಒಂದು ಇಂಟ್ರೆಸ್ಟಿಂಗ್ ಮಾತು ಹೇಳಿದ್ದಾರೆ. ಪಬ್ಲಿಕ್ ಹೆಲ್ತ್ ದೃಷ್ಟಿಯಿಂದ ಈ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. ಇದರಿಂದ ನಮ್ಮ ಅಡಿಕೆ ಬೆಳೆಗಾರರಿಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ನಮ್ಗೆ ಜಸ್ಟ್ ಒಂದು 3 months ಟೈಮ್ ಕೊಟ್ಟು ನೋಡಿ ಅಂತ ಓಪನ್ ಆಗಿ ಕೇಳ್ಕೊಂಡಿದ್ದಾರೆ. ಸರ್ಕಾರ ಹೇಳ್ತಿರೋ ಈ 3 ತಿಂಗಳು ಕಳೆಯುವಷ್ಟರಲ್ಲಿ ಮಾರ್ಕೆಟ್ ಯಾವ ಡೈರೆಕ್ಷನ್ ನಲ್ಲಿ ಮೂವ್ ಆಗುತ್ತೆ, ಅಡಿಕೆ ರೇಟ್ ಸ್ಟೇಬಲ್ ಆಗಿ ನಿಲ್ಲುತ್ತಾ ಅಥವಾ ಡೌನ್ ಫಾಲ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಫ್ಯಾಕ್ಟ್ ಏನ್ ಗೊತ್ತಾ, ಇಡೀ ಭಾರತದಲ್ಲೇ ಹೈಯೆಸ್ಟ್ ಅಡಿಕೆ ಬೆಳೆಯೋ ನಂಬರ್ 1 ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ. ದೇಶದ ಟೋಟಲ್ ಅಡಿಕೆ ಪ್ರೊಡಕ್ಷನ್ ನಲ್ಲಿ 70%ಕ್ಕಿಂತ ಹೆಚ್ಚು ಅಡಿಕೆ ಬೆಳೆಯೋದು ನಮ್ಮ ರಾಜ್ಯದಲ್ಲಿ. ಒಂದ್ ಕಾಲದಲ್ಲಿ ಅಡಿಕೆ ಬೆಳೆ ಅಂದ್ರೆ ಬರೀ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಂತಹ ಮಲೆನಾಡು ಕರಾವಳಿ ಬೆಲ್ಟ್ಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಇವತ್ತು ಸೀನ್ ಹಂಗಿಲ್ಲ. ಬಯಲು ಸೀಮೆಯ ಚಿತ್ರದುರ್ಗ, ದಾವಣಗೆರೆ, ಅದರಲ್ಲೂ ಸ್ಪೆಷಲ್ ಆಗಿ ಚನ್ನಗಿರಿ, ತುಮಕೂರು, ಹಾಸನದಿಂದ ಹಿಡಿದು ಕಲ್ಯಾಣ ಕರ್ನಾಟಕದ ಜಿಲ್ಲೆಯವರೆಗೂ ಅಡಿಕೆ ನೆಟ್ವರ್ಕ್ ಹರಡಿಕೊಂಡು ಬಿಟ್ಟಿದೆ. ಇವತ್ತು ರಾಜ್ಯದ 25ಕ್ಕೂ ಹೆಚ್ಚು ಡಿಸ್ಟ್ರಿಕ್ಟ್ಗಳ ಲಕ್ಷಾಂತರ ರೈತ ಕುಟುಂಬಗಳು ಅಡಿಕೆಯನ್ನೇ ನಂಬಿ ಜೀವನ ನಡೆಸ್ತಿವೆ. ಭತ್ತ ಬೆಳೆಯುತ್ತಿದ್ದ ಗದ್ದೆಗಳನ್ನೆಲ್ಲ ಅಡಿಕೆ ತೋಟಗಳನ್ನಾಗಿ ಕನ್ವರ್ಟ್ ಮಾಡಿ ಸಾಲ ಸೋಲ ಮಾಡಿ ಬೆಳೆದು ನಿಲ್ಲಿಸಿದ್ದಾರೆ. ಹಾಗಾದ್ರೆ ಈ ಡೇಂಜರಸ್ ಗುಟ್ಕಾನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ ಮುಟ್ಟುಗೋಲು ಹಾಕಿಕೊಂಡು ನಮ್ಮ ಅಡಿಕೆ ಬೆಲೆಯನ್ನ ನೆಲಕಚ್ಚದಂತೆ ಬ್ಯಾಲೆನ್ಸ್ ಮಾಡೋದು ಹೇಗೆ? ಸರ್ಕಾರಕ್ಕೆ ರಿಯಲ್ ಚಾಲೆಂಜ್ ಇರೋದೇ ಇಲ್ಲೇ. ಮೊದಲನೇದಾಗಿ ಮ್ಯಾನ್ಮಾರ್, ಇಂಡೋನೇಷ್ಯಾದಂತಹ ಫಾರಿನ್ ಕಂಟ್ರಿಗಳಿಂದ ಇಲ್ಲಿಗಲ್ ಆಗಿ ಸ್ಮಗ್ಲಿಂಗ್ ಆಗಿ ಭಾರತಕ್ಕೆ ಬರ್ತಾ ಇರೋ ಚೀಪ್ ಕ್ವಾಲಿಟಿ ಅಡಿಕೆಗೆ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ ತಕ್ಷಣವೇ ಕಟ್ಟುನಿಟ್ಟಿನ ಬ್ರೇಕ್ ಹಾಕಬೇಕು. ಹೊರಗಿನಿಂದ ಬರೋ ಈ ಅಕ್ರಮ ಅಡಿಕೆ ಇಂಪೋರ್ಟ್ ನಿಂತ್ರೆ ನಮ್ಮ ನಾಡಿನ ಹೈ ಕ್ವಾಲಿಟಿ ಅಡಿಕೆಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಎರಡನೇದಾಗಿ ನಮ್ಮ ಅಡಿಕೆಗಳನ್ನ ಕೇವಲ ಗುಟ್ಕಾ ಇಂಡಸ್ಟ್ರಿಗೆ ಲಿಮಿಟ್ ಮಾಡದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಇತರ ದೇಶಗಳಿಗೆ ಅಫಿಷಿಯಲ್ ಆಗಿ ಎಕ್ಸ್ಪೋರ್ಟ್ ಮಾಡೋ ಗೇಮ್ ಪ್ಲಾನ್ ಅನ್ನ ಸರ್ಕಾರ ಮಾಡಬೇಕು. ಮೂರನೆಯದಾಗಿ ಅಡಿಕೆಯಿಂದ ಔಷಧೀಯ ಗುಣಗಳು, ನೈಸರ್ಗಿಕ ಬಣ್ಣ, ಪಾನೀಯಗಳು ಹಾಗೂ ತಂಬಾಕು ರಹಿತ ಸುಗಂಧಿತ ಅಡಿಕೆ ತಯಾರಿಸುವಂತಹ ಮೌಲ್ಯವರ್ಧಿತ ಉದ್ಯಮಗಳಿಗೆ ಹೆಚ್ಚಿನ ಉತ್ತೇಜನ ನೀಡಬೇಕು. ಈ ರೀತಿಯ ಗಟ್ಟಿ ಕ್ರಮಗಳನ್ನ ಸರ್ಕಾರ ಕೈಗೊಂಡ್ರೆ ಮಾತ್ರ ಅಡಿಕೆ ಬೆಲೆಯಲ್ಲಿ ಸ್ಥಿರತೆ ಕಾಪಾಡೋದಕ್ಕೆ ಸಾಧ್ಯ. ಸದ್ಯಕ್ಕಂತೂ ರಾಜ್ಯ ಸರ್ಕಾರದ ಮೇಲೆ ಈ ಗುಟ್ಕಾ ಬ್ಯಾನ್ ಆದೇಶವನ್ನ ತಕ್ಷಣವೇ ವಾಪಸ್ ಪಡೆಯುವಂತೆ ಹಲವು ಪೊಲಿಟಿಕಲ್ ಹಾಗೂ ಕಮರ್ಷಿಯಲ್ ಮತ್ತು ರೈತರ ವಲಯಗಳಿಂದ ಪ್ರೆಷರ್ ಶುರುವಾಗಿದೆ. ಆದ್ರೆ ಗವರ್ಮೆಂಟ್ ತನ್ನ ಈ ಹಾರ್ಡ್ ನಿರ್ಧಾರಕ್ಕೆ ದೃಢವಾಗಿ ನಿಲ್ಲುತ್ತಾ ಅಥವಾ ಪೊಲಿಟಿಕಲ್ ಪ್ರೆಷರ್ಗೆ ಮಣಿದು ಆರ್ಡರ್ ವಾಪಸ್ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಒಂದಂತೂ ಪಕ್ಕ, ಈ ಆದೇಶದಿಂದ ಏನಾದ್ರೂ ಅಡಿಕೆ ಬೆಲೆ ಸಡನ್ ಆಗಿ ಪಾತಾಳಕ್ಕೆ ಬಿತ್ತು ಅಂದ್ರೆ ಅದರ ಡೈರೆಕ್ಟ್ ಹಿಟ್ ಮುಂಬರುವ 2028ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಆಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಚಂಡ ಏಟು ನೀಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಅಡಿಕೆ ಬೆಳೆಗಾರರು ವೋಟ್ ಬ್ಯಾಂಕ್ ನಲ್ಲಿ ಸಣ್ಣ ನಂಬರ್ ನಲ್ಲಿ ಇದ್ದಾರೆ ಅಂದುಕೊಂಡ್ರೆ ಅದು ಗವರ್ಮೆಂಟ್ ಮಾಡುವ ಬಿಗ್ಗೆಸ್ಟ್ ಮಿಸ್ಟೇಕ್. ಈ ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಡಿಕೆ ಬೆಲೆ ನಿಜಕ್ಕೂ ಬೀಳುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.